ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು, ನಾವು ಕೂಡ ಪಾಸಿಟಿವ್. ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು, ನಾವು ಕೂಡ ಪಾಸಿಟಿವ್. ರಾಜ್ಯದ ಜನತೆ ಇದನ್ನು ಗಮನಿಸಿ ನೋಡಿ. ಈ ಮನುಷ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಜವಾಬ್ದಾರಿಯುತ ಸ್ಥಾನ, ರಾಜ್ಯ ಮುನ್ನಡೆಸುವ ದೊಡ್ಡ ಸವಾಲಿನ ಕೆಲಸ ಇವರಿಗಿದೆ. ಆದರೆ ಇವರು ಅಲ್ಲಿ ಕೂತ್ಕೊಂಡು ನನ್ನ ದಮ್ಮು ನೋಡ್ತೀಯಾ, ನನ್ನ ತಾಕತ್ತು ನೋಡ್ತೀಯಾ, ಯೋಗ್ಯತೆ ನೋಡ್ತೀಯಾ, ಚಾಲೆಂಜ್ ಮಾಡ್ತೀಯಾ, ಆಗುತ್ತಾ ಹೋಗುತ್ತಾ, ಅಲ್ಲೆಲ್ಲೋ ರೌಡಿಗಳು ಪರೋಡಿಗಳು ಅಯೋಗ್ಯರ ರೀತಿ ಮಾತಾಡಿದ್ರೆ ಸಾಲದಕ್ಕೆ ಈ ಮನುಷ್ಯ ಮುಖ್ಯಮಂತ್ರಿ ಬೇರೆ ಆಗಬೇಕಂತೆ. ಈ ರಾಜ್ಯವನ್ನು ದೇವರೇ ಕಾಪಾಡಬೇಕು. ಇನ್ನು ವಿರೋಧ ಪಕ್ಷದ ಬಗ್ಗೆ ಮಾತಾಡೋದಾದರೆ, ವಿರೋಧ ಪಕ್ಷ ಇರೋದೇನಕ್ಕೆ ಬಕೆಟ್ ಹಿಡಿಯಕ್ಕ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿರೋದು ಅಷ್ಟೇ. ಇವರು ಆಡಳಿತ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಇಬ್ಬರಿಗೂ ನಾಚಿಕೆ ಆಗಬೇಕು. ಇವರಿಬ್ಬರು ಸಾಚಗಳಲ್ಲ. ಇವ್ರನ್ನೆಲ್ಲರೂ ಜನ ತಿರಸ್ಕರಿಸಬೇಕು, ಹೊಸ ಪಕ್ಷಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ಅದೆಷ್ಟೋ ಕಾಲೇಜುಗಳಲ್ಲಿ ಇನ್ನೇನು ಮುಗಿತಾ ಬಂತು ಫೈನಲ್ ಇಯರ್ ಡಿಗ್ರಿ, ಪುಸ್ತಕ ಸಿಗ್ತಾ ಇಲ್ಲ. NEPದು SEPದು ಒಂದೇ ಇಟ್ಕೊಂಡಿದ್ದಾರೆ. ಅವರೆಲ್ಲ ಏನು ಮಾಡಬೇಕು ಹಾಗಾದರೆ? ದಿಗ್ವಿಜಯ ಭಾರತ ಪಕ್ಷ ಬೆಂಬಲಿಸಿ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತಿರಸ್ಕರಿಸಿ.